ವಾರ ಒಂದೇನಾ ಅಥವಾ ಮುಂದೆ ಹೀಗೆ ಕಂಟಿನ್ಯೂ ಇರೋದು ಸರ? ಕಂಟಿನ್ಯೂ ಇರ್ತದೆ. ಯಾಕಂದರೆ ಇಲ್ಲಿ ತರಕಾರಿದಲ್ಲಿ ಏನಾಗ್ತದೆ, ಆಕಳ ಕರುಗಳು ಮತ್ತು ನಾಯಿಗಳು ಸಿಕ್ಕಾಪಟ್ಟೆ ಇಲ್ಲಿ ಇದಾಗ್ತಾ ಇರ್ತದೆ. ಪಾಪ ಚಿಕ್ಕ ಚಿಕ್ಕ ಮಕ್ಕಳಿಗೂ ತೊಂದರೆ ಆಗ್ತದೆ. ಯಾಕಂದರೆ ದೊಡ್ಡ ದೊಡ್ಡ ಎತ್ತುಗಳು ಏನಾಗ್ತದೆ ಇಲ್ಲಿ ಮಾರ್ಕೆಟಲ್ಲಿ ಬರ್ತಾ ಇರ್ತದೆ. ಇವತ್ತು ಶಿಸ್ತು ಪಾಲನೆ ಮಾಡಿದಿರಿ ಇವತ್ತು ನಗರಸಭೆಯಿಂದ. ಇದು ಹೀಗೆ ಕಂಟಿನ್ಯೂ ಇರ್ತದ ಅಥವಾ ಮತ್ತೆ ಕಂಟಿನ್ಯೂ? ಇದು ನೋಡಿ, ಇದು ಲೈನ್ ಇದೆ, ಇದು ನೀವು ಹಾಕಿದಂಥ ಒಂದು ಲೈನ್ ಇದೆ. ಇಲ್ಲಿ ಎಲ್ಲೋ ಲೈನ್ ಬಿಟ್ಕೊಂಡು ಈ ವೈಟ್ ಲೈನ್ ಹತ್ರ ಬರ್ತಿದ್ರು, ಇಲ್ಲಿ ಬರ್ತಿದ್ರು. ಜನರಿಗೆ ತಿರುಗ್ಲಿಕ್ಕೆ ಆಗ್ತಿದ್ದಿಲ್ಲ, ಮಾರ್ಕೆಟ್ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಈಗ ಇದೇ ಇದೆ ನೀವು ಈಗ ರವಿವಾರ ಸಂಡೇ ನೀವು ಇದೇ ರೀತಿ ಒಂದು ಬಂದ್ಕೊಂಡು ಜನ ಇವ್ರಿಗೆ ತರಕಾರಿ ಮಾರೋರಿಗೆ ಒಂದು ಜಾಗೃತಿ ಮೂಡಿಸ್ತೀರಾ? ಕಮಿಷನರ್ ಇಷ್ಟು ಜನಕ್ಕೆ ಒಂದು ಸ್ಟೇಟ್ಮೆಂಟ್ ಇದು ಕೊಟ್ಟಿದ್ದಾರೆ ನಮ್ಗೆ, ಸೂಪರ್ವೈಸರ್ ಮಂದಿಗೆಲ್ಲ. ನಾವು ಇದು ಹಾಕಿ ಪ್ರತಿ ಸಂಡೇ ನಾವು ಎಲ್ಲೂ ಹೋಗದೆ ಇದು ನಾವು ಜವಾಬ್ದಾರಿ ನಮ್ದು. ಕಮಿಷನರ್ ಮತ್ತು ನಮಗೆಲ್ಲ ಒಂದು ಆದೇಶ ಕೊಟ್ಟಿದ್ದಾರೆ, ಆದೇಶದಂತೆ ನಾವು ಪಾಲನೆ ಮಾಡ್ತೇವೆ. ఇప్పుడు ಈ ಎತ್ತುಗಳು ಬರ್ತವೆ, ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ ಇಲ್ಲಿ. ಅವ್ರು ಮುಂದಿನ ದಿನಗಳಲ್ಲಿ ಅದಕ್ಕೂ ನಾವು ಹಿಡಿತೇವೆ, ಅದು ಮುಂದಿನ ಕೊಂಡವಾರ ಕೊಡ್ತೇವೆ ನಾವು. ಹೌದಾ? ಈಗ ನಗರಸಭೆ ಮಾತು, ಯಾಕಂದರೆ ಇವತ್ತು ಶಿಸ್ತು ಪಾಲನೆನ ಮಾಡಿದ್ದಾರೆ ನಗರಸಭೆದವರು. ಯಾಕಂದರೆ ರವಿವಾರ ಸಂತೆ ಮಾರ್ಕೆಟು ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆ ಆಗ್ತಿತ್ತು. ಯಾಕಂದರೆ ಇಲ್ಲಿ ವಾಹನಗಳನ್ನು ನಿಲ್ಲಿಸ್ತಿದ್ರು, ಜನರಿಗೆ ತಿರುಗಲಿಕ್ಕೂ ಆಗ್ತಾ ಇಲ್ಲಾಗಿತ್ತು. ಈಗ ನೋಡಿ ಎಷ್ಟು ದೊಡ್ಡ ರಸ್ತೆ ಆಗಿದೆ, ಬಹಳಷ್ಟು ದೊಡ್ಡ ರಸ್ತೆ ಆಗಿದೆ. ನಗರಸಭೆಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇದು ಕಂಟಿನ್ಯೂ ಆಗಲಿ ಅಂತ ಒಂದು ಸಾರ್ವಜನಿಕರ ಒಂದು ಆಸೆ ಆಗಿದೆ. ಯಾಕಂದರೆ ಇದಿಷ್ಟು ಮಾಡ್ತಾರೆ, ಮತ್ತೆ ಒಂದು 2 ವಾರ ಹೀಗೆ ಬರ್ತಾರೆ, ಮತ್ತೆ ಮುಂದಿನ ವಾರ ಮತ್ತೆ ಒಂದು 4-5 ವಾರ ನಂತರ 2-3 ತಿಂಗಳ ನಂತರ ಮತ್ತೆ ಇಲ್ಲಿ ಬಂದ್ಕೊಂಡು ಕೂಳ್ತಾರೆ, ರಸ್ತೆ ಮೇಲೆ ಬಂದ್ಕೊಂಡು ಕೂಳ್ತಾರೆ ಎಲ್ಲರೂ. ಈಗ ಸಂಜೆ 6 ನಂತರ ನೀವು ಮತ್ತೆ ಬರಬೇಕು. ಯಾಕಂದರೆ ಸಂಜೆ 6 ನಂತರ ಇವ್ರು ಹೋಗೋ ಟೈಮ್ದಲ್ಲಿ ಮತ್ತೆ ಇಲ್ಲಿ ಬಂದ್ಕೊಂಡು ಕೂಳ್ತಾರೆ. 8 ಗಂಟೆ ತನಕ ಇಲ್ಲಿ ಇದೆ, ಡ್ಯೂಟಿ ಇದೆ. ಇಲ್ಲಿ 8 ಗಂಟೆ ತನಕ ನಾವೆಲ್ಲ ಆಲ್ ಸೂಪರ್ವೈಸರ್ ಲೇಬರ್ಸ್ ಜನ ಇದ್ದಾರೆ. ನಮಗೆ ಕಮಿಷನರ್ ಆರ್ಡರ್ ಮಾಡಿದ್ದಾರೆ, ಇದು ನಿಮ್ದು ಜವಾಬ್ದಾರಿ ಹೇಳಿ. ಅವರು ಇದ್ದಾರೆ, ಬರ್ತಾ ಇದ್ದಾರೆ. ಈಗ ಬೆಳಿಗ್ಗಿಂದ ನಮ್ಮ ಜೊತೆಗೆ ಇದ್ದಾರೆ. ಯಾರು? ಕಮಿಷನರ್ ನಮ್ಮ ಜೊತೆಗೆ ಇದ್ರು. ಪೌರಾಯುಕ್ತರು ಇಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಪೌರಾಯುಕ್ತರು, ನಗರಸಭಾ ಅಧ್ಯಕ್ಷರಾಗಲಿ ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾರೆ. ಎಲ್ಲ ಸದಸ್ಯರು, ಚೇರ್ಮನ್ ಎಲ್ಲ ಇದ್ರು, ಅಧ್ಯಕ್ಷರು, ಅದು ನಮ್ದು ಪೌರಾಯುಕ್ತರೆಲ್ಲ ಇದ್ರು. ಈಗ ಜಸ್ಟ್ ಹೋಗಿದ್ದಾರೆ ಅವರು. ಇದು ಈ ಕೆಲಸ ಇದೆಲ್ಲ ಸಾರ್ವಜನಿಕರ ಸ್ಲಾಗಲಿಗೆ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ. ಆದರೆ ಕಂಟಿನ್ಯೂ ಆಗಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇದು ಎಲ್ಲೋ ಲೈನ್ ನಾನು ಕಾಣಿಸ್ತಾ ಇದ್ದೇನೆ. ಇವತ್ತು ಈ ಎಲ್ಲೋ ಲೈನ್ ಒಳಗಡೆನೆ ಅವ್ರು ಕೂತ್ಕೋಬೇಕು, ಈ ತರಕಾರಿ ಮಾರೋರು. ಇವತ್ತು ನಿಮಗೆ ನಗರಸಭೆಯವರು ಈ ಎಲ್ಲೋ ಲೈನ್ ಅಂದರೆ ಹಳದಿ ಲೈನ್ ಒಳಗಡೆನೆ ಅಂತ ಹೇಳಿದ್ದಾರೆ. ಅಂದರೆ ಒಳ್ಳೇದಲ್ಲ. ಯಾಕಂದರೆ ಇಲ್ಲಿ ಮುಂದ್ಗಡೆ ಬಂದ್ಕೊಂಡು ಕೂಳ್ತಿದ್ರಿ, ಭಾಳ ಜನರಿಗೆ ತೊಂದರೆ ಆಗ್ತಿತ್ತು. ಯಾಕಂದರೆ ಒಬ್ಬ ಪಾಪ ಅಂಗವಿಕಲರಿಗೆ ಇರ್ತಾರೆ, ಒಬ್ಬರು ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ, ಅವ್ರಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲಾಗಿದ್ದು ಟೂ ವೀಲರ್ ವಾಹನ ತೊಗೊಂಡು. ಈಗ ಮುಂದೆ ನೀವು ಇದೇ ಲೈನಲ್ಲಿ ಕೂಳ್ತೀರೋ ಅಥವಾ ಮತ್ತೆ ಮುಂದೆ ಹೋಗ್ತೀರಾ? ಸಂಜೆ ಒಂದ್ಸಲ ಬರ್ಬೇಕ್ರಿ ಅವರು. ಮತ್ತೆ ಇಲ್ಲಿ ಎಲ್ಲ ಮುಂದ್ಗಡೆ ಹೋಗ್ಬಿಡ್ತಾರೆ ಅವರು. 6 ಗಂಟೆ 7 ಗಂಟೆ ಸುಮಾರು ಒಂದ್ಸಲ ಬರ್ಬೇಕು ಅವರು. ಅದೇ ಸಂಜೆಗೆ ಬಂದ್ರೆ ಎಲ್ಲ ಕರೆಕ್ಟ್. ಸಂಜೆ ಎಲ್ಲಾರ್ಗ ಮುಂದೆ ಹೋಗ್ಬಿಡ್ತಾರ, ಹಿಂದಿರ್ತೀವಿ ಅವ್ರು ಮುಂದೆ ಹೋಗ್ತಾರ. ನಮ್ಗೆ ಮತ್ತೆ ಕಷ್ಟ, ಗಿರಾಕಿ ನಮ್ಮ ಕಡೆ ಗಾಡಿ ಬಿಡ್ತಾ ಬಿಡ್ತಾರ, ಇವ್ರು ಮುಂದೆ ಬರ್ತಾರ. ಈಗ ಯಾರು ಮುಂದ್ಗಡೆ ಬರ್ತಾರಲ್ಲ ಅವ್ರಿಗೆ ಮುಂದಿನ ವಾರ ಒಂದು ವಾರ ಕುಳ್ಳಿಕ್ಕೆ ಪರ್ಮಿಷನ್ ಕೊಡಬಾರ್ದು. ಹಂಗಾದ್ರೆ ಸರಿ ಆಗ್ತದೆ. ಕರೆಕ್ಟ್ ಅಲ್ವಾ? ಪ್ಲಾಸ್ಟಿಕ್ ಒಂದು ಕಟ್ಟ ಕೊಡಕ್ಕಿಲ್ಲ. ಇಲ್ಲ, ಪ್ಲಾಸ್ಟಿಕ್ ನೀವು ಏನ್ ಮಾಡ್ತೀರಾ? ಈಗ ಪ್ಲಾಸ್ಟಿಕ್ ಏನ್ ಮಾಡ್ತೀರಾ? ನೀವು ಪ್ಲಾಸ್ಟಿಕ್ ಅನ್ನ ಮುಂದೆ ತಗೊಂಡು ಇರ್ತೀರಾ, ಅದಕ್ಕೆ ಏನಾರು ಒಂದು ವ್ಯವಸ್ಥೆ ಮಾಡಿ. ಯಾಕಂದ್ರೆ ಪಾಪ ಮಳೆಗಾಲದಲ್ಲಿ ನಿಮ್ಗೆ ಪ್ಲಾಸ್ಟಿಕ್ ಬೇಕೇ ಆಗ್ತದೆ. ಅದು 100%. ಇಲ್ಲ, ನಗರಸಭೆ ಇದಕ್ಕೆ ಪ್ಲಾಸ್ಟಿಕ್ಗೆ ಇದು ಮಾಡ್ಕೊಡ್ಲೇಬೇಕು. ಯಾಕಂದ್ರೆ ಈಗ ಮಳೆಗಾಲ ಬರ್ತದೆ, ಬಿಸಿಲಲ್ಲಿ ಕೂಡ ಬಹಳ ತೊಂದರೆ ಆಗ್ತದೆ. ಯಾಕಂದ್ರೆ ಪಾಪ ಒಬ್ಬೊಬ್ಬರಿಗೆ ಆರೋಗ್ಯ ಸರಿ ಇರುವುದಿಲ್ಲ. ಹಾರ್ಟ್ ಪೇಷಂಟ್ ಇರ್ತಾರೆ, ಸ್ವಲ್ಪ ನೀವು ತರಕಾರಿ ಮಾರೋರು, ಹಾರ್ಟ್ ಪೇಷಂಟ್ ರೋಗಿಗಳು ಇರ್ತಾರೆ, ಅವ್ರಿಗೆಲ್ಲ ಒಂದು ನೆರಳು ಬೇಕಾಗುತ್ತೆ. ಕಷ್ಟ ಆಗ್ತದೆ. ಅವರು ನೆಲ ನಿಂತ್ಕೊಂಡು ವ್ಯಾಪಾರ ಮಾಡ್ತಾರೆ. ಪ್ಲಾಸ್ಟಿಕ್ ಇದೆಲ್ಲ ಸ್ವಲ್ಪ ಮುಂದೆ ತಗೊಂಡ್ರೆ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಗರಸಭೆ ಪೌರಾಯುಕ್ತರು ನಿಮ್ಗೆ ಇದು ಮಾಡ್ತಾರೆ. ಯಾಕಂದ್ರೆ ಗಲೀಜ್ ಮಾಡಬಾರ್ದು, ಸ್ವಚ್ಛ ಕಾರವಾರ ಆಗಿರ್ಬೇಕು. ಆದ್ರೆ ಇದು ಇವತ್ತು ನಗರಸಭೆದವರು ಮಾಡಿದಾರಲ್ಲ, ಇದು ಒಳ್ಳೆ ಕಾರ್ಯನ? ಇಲ್ಲ, ಕಾರವಾರದಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಮತ್ತೆ ಬೆವರು ಸಿಕ್ಕಾಪಟ್ಟೆ. ನಿಮ್ಮ ತರಕಾರಿ ಪಾಪ ರೈತರು ನೀವು ಎಲ್ಲಿಂದ ಬರ್ಕೊಂಡು ಮಾಡಿದ್ದು ಒಳ್ಳೇದು. ಏನಾಗಿದೆ ನಮ್ಗೆ ತಾಡಪತ್ರಿ ಮುಂದೆ ಬರ್ಬೇಕಂದ್ರೆ ಹಿಂದೆ ಐತಿ, ಚಲೋ ಐತಿ, ಚಲೋ ಮಾಡಾರ್ರಿ ಅವ್ರು. ಏನಂದ್ರಿ? ಚಲೋ ಮಾಡಾರ, ಇಟ್ಟಾರಲ್ಲ ಚಲೋ ಮಾಡಾರ. ಬರೀ ತಾಡಪತ್ರಿ ಕಟ್ಟಾಗ ನಮ್ಗೆ ಸ್ವಲ್ಪ ಆಯ್ತಾಯ್ತು. ಇವ್ರು ಇಲ್ಲ, ಹಾಗಲ್ಲ. ಇವ್ರೇನ್ ಮಾಡ್ತಾರೆ, ಆ ಕಲ್ಲನ್ನ ತಗೊಂಡು ಇಲ್ಲಿಡ್ತಾರೆ. ತರಕಾರಿ ಮಾರೋರು ಎಷ್ಟೋ ಆ ಕಲ್ಲಲ್ಲಿ ಬಿಟ್ಕೊಂಡಿದ್ದಾರೆ. ಈಗ ತರಕಾರಿ ತಗೊಳ್ಳಿಕ್ ಬರ್ತಾರಲ್ಲ ಜನ, ಆ ಕಲ್ಲಲ್ಲಿ ಎಷ್ಟೋ ಜನ ಬಿದ್ದಿರ್ತಾರೆ. ಯಾಕಂದ್ರೆ ಸ್ಟ್ರೀಟ್ ಲೈಟ್ ಇರುವುದಿಲ್ಲ ಇವ್ರದ್ದು. ಒಂದೊಂದ್ಸಲ ಆ ಕಲ್ಲು ನೋಡ್ಕೊಂಡು ಅಲ್ಲೇ ಬಿದ್ದಿರ್ತಾರೆ. ನೀವು ತಪ್ಪು. ನಾನು ಬಹಳಷ್ಟು ಅಬ್ಸರ್ವ್ ಮಾಡಿದ್ದೇನೆ.
ಕ್ರಾಸ್ ಆಗ್ತದೆ ಹೇಳ್ತಾನೆ ಮೊನ್ನೆ ಒಬ್ರು ಯಾರೋ ಏನಂದ್ರಿ? ಬಿದ್ರು. ಹಾ, ಮೇಲಿಂದ ಹಗ್ಗ ಮಾಡ್ರಿ ಅಲ್ಲ, ಯಾವುದೇ ಹೆವಿ ವೆಹಿಕಲ್ ಕೂಡ ಇಲ್ಲಿ ಬರಬಾರ್ದು. ಟ್ರಕ್ ಹೋಗ್ಬೇಕು, ಯಾವುದೇ ಕಾರ್ ಕೂಡ ಬರಬಾರ್ದು. ತರಕಾರಿ ಕೂಡ ಒಳ್ಳೇದಾಗಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಇಲ್ಲಿ ನೋಡಿ ಸ್ಥಳೀಯರು ಇದ್ದಾರೆ. ಹೇಗಾಗಿದೆ ಇವತ್ತು ಮಾರ್ಕೆಟ್ ನಿಮ್ದು? ಒಳ್ಳೇದಾಗಿದೆಲ್ಲ, ಸೂಪರ್ ಆಗಿದೆ ಅಲ್ಲ. ಈಗ ನೋಡಿ ಎಷ್ಟು ಜಾಗ ಸಿಕ್ಕಿದೆ, ಪಾರ್ಕಿಂಗ್ ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಒಳ್ಳೆ ಅವಕಾಶ ಸಿಗ್ತದೆ. ಹೌದಲ್ಲ? ಏನು ಹೇಳ್ತೀರಿ ನಗರಸಭೆಗೆ ಈ ವಿಷಯದಲ್ಲಿ? ಇದೇ ರೀತಿ ಕಂಟಿನ್ಯೂ ಆಗಿ ಉಳಿದ್ರೆ ಒಂದೊಂದು ದಿವಸ ಸರಿಯಾಗಿ ನಡೀತದೆ. ಇದು ಮಾರ್ಕೆಟ್ ಎಲ್ಲ ಸಮೀಪ ತಂದ್ಕೊಂಡು ಎಲ್ಲ ಹಾಳು ಮಾಡಿಬಿಟ್ಟಿದ್ರು. ಈಗ ರೋಡ್ ಒಂದು ಕ್ಲಿಯರ್ ಆಗಿ ಕಾಣ್ತಾ ಇದೆ. ಈಗ ಈ ತರಕಾರಿ ಮಾರೋರು ಪಾಪ ಅಲ್ಲಿಂದ ಎಲ್ಲಿಂದ ಬರ್ತಿರ್ತೀರಿ ರೈತರು ನೀವೆಲ್ಲರೂ. ಆದರೆ ಕಾರವಾರದಲ್ಲಿ ಒಂದು ಶಿಸ್ತಂತ ಇರಬೇಕು. ಈಗ ಶಿಸ್ತು ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಈ ತರಕಾರಿ ಮಾರೋರು ಸಂಜೆ 5 ಗಂಟೆ 6 ಗಂಟೆ 5 ಗಂಟೆಗೆ ಇಲ್ಲಿತ್ತು, 6 ಗಂಟೆಗೆ ಇಲ್ಲಿತ್ತು, ರಾತ್ರಿ 7 ಗಂಟೆಗೆ ಇಲ್ಲಿ ಆಗ್ತಿತ್ತು, 8 ಗಂಟೆಗೆ ಇಲ್ಲಿ ಬರ್ತಿದ್ರು. ಕರೆಕ್ಟ್ ಅಲ್ಲ? ರಸ್ತೆನೇ ಕಾಣ್ತಿದ್ದಿಲ್ಲ ರಾತ್ರಿ 8 ಗಂಟೆಗೆ. ಅಲ್ಲಿ ಈ ರಸ್ತೆಯಲ್ಲಿ ತರಕಾರಿ ಬರ್ತಿತ್ತು, ಈ ರಸ್ತೆಯಲ್ಲಿ 1-2 ಸ್ಟೆಪ್ ಬೈ ಸ್ಟೆಪ್. ಈಗ ಇಷ್ಟು ನಮ್ಮ ಏನಾಗಿದೆ ಇವತ್ತು ವ್ಯಾಪಾರಸ್ಥರ ಮಾತಾಗಿದೆ ಏನಂದ್ರೆ, ಸ್ವಲ್ಪ ನಮಗೆ ತಾಡ್ಪತ್ರಿ ಕಟ್ಲಿಕ್ಕೆ ಕೊಡಿ. ನಗರಸಭೆ ಪೌರಾಯುಕ್ತರಿಗೆ ಮತ್ತೆ ನಗರಸಭೆ ಅಧ್ಯಕ್ಷರಿಗೆ ಒಂದು ಇದು ಮಾಡ್ತಾ ಇದ್ದಾರೆ, ಅವರು ಒಂದು ಮನವರಿಕೆ ಮಾಡ್ತಾರೆ. ಯಾಕಂದ್ರೆ ಬಹಳ ಕಾರವಾರದಲ್ಲಿ ಸಿಕ್ಕಾಪಟ್ಟೆ ಬಿಸಿಲು, ಬಹಳಷ್ಟು ಬಿಸಿಲಲ್ಲಿ ಪಾಪ ಬೆವರು ಬರ್ತಾ ಇರ್ತದೆ. ಮತ್ತು ಅದರಲ್ಲಿ ರೋಗಿಗಳು ಪಾಪ ತರಕಾರಿ ಮಾರೋರು ಸ್ವಲ್ಪ ಹಾರ್ಟ್ ಪೇಷಂಟು ಅವರು ಇವರು ಬಂದ್ಕೊಂಡು ಪಾಪ ತರಕಾರಿ ಮಾರೋರು ಕೂಡ ಇರ್ತಾರೆ. ಇಂಥ ಬಿಸಿಲಲ್ಲಿ ಕುಳ್ಳಿಕ್ಕೂ ಕೂಡ ಆಗ್ತಾ ಇಲ್ಲ. ಅದಕ್ಕಾಗಿ ತಾಪಮಾನ ಬಹಳ ಇರುವ ಜಾಗದಲ್ಲಿ ಈ ತಾಡ್ಪತ್ರಿ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಕ್ಲೀನಾಗಿ ತಾಡ್ಪತ್ರಿ ಕಟ್ಟಬೇಕು ಇವರು. ಥ್ಯಾಂಕ್ ಯು ವೆರಿ ಮಚ್.